ಬೆಂಗಳೂರಿನಲ್ಲಿ ಮನೆಯಿಂದ ಹೊರಗೆ ಹೋದ್ರೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಬಿಬಿಎಂಪಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 3 ಮರಗಳು ಧರೆಗಪ್ಪಳಿಸಿ ಸವಾರರು ಕೈಕಾಲು ಮುರಿದುಕೊಂಡಿದ್ದಾರೆ. ಒಣಗಿರೋ ಮರಗಳು ಬಲಿಗಾಗಿ ಹಾತೊರೆದು ನಿಂತಿವೆ. ಒಂದು ಕ್ವೀನ್ ರಸ್ತೆಯಲ್ಲಿ ಈಗಾಗಲೇ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಈ ಒಂದು ಬಿದ್ದಂತಹ ರಭಸಕ್ಕೆ ಈಗಾಗಲೇ 2 ಕಾರುಗಳು ಸಂಪೂರ್ಣವಾಗಿ ಜಖಂ ಆಗಿರ್ತಕ್ಕಂಥದ್ದು. ಆಕಾರದ ಮರ ಗಾಳಿಗೆ ಉರುಳಿ ಬಿದ್ದಿರೋ ಪರಿಣಾಮವಾಗಿ ಇಬ್ಬರು ಈಗಾಗಲೇ ಅದರಿಂದ ಇಂಜುರಿಯಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಯಾವ ಮರ ಧರೆಗುರುಳುತ್ತೋ, ಯಾವ ರೆಂಬೆ ದಗ್ಗನೆ ಬೀಳುತ್ತೋ, ವಾಹನ ಸವಾರರು ಪಾದಚಾರಿಗಳು ಪ್ರಾಣಭಯದಲ್ಲೇ ಸಂಚಾರ ಮಾಡ್ತಿದ್ದಾರೆ. ಯಾಕಂದ್ರೆ ನಗರದಲ್ಲಿ ಬೃಹತ್ ಮರಗಳೇ ರಸ್ತೆಗೆ ಅಪ್ಪಳಿಸಿವೆ. ವಾಹನಗಳು ಜಖಮಾಗಿದ್ರೆ ಜೀವಕ್ಕೂ ಸಂಚಕಾರ ಎದುರಾಗ್ತಿದೆ. ಬಿಬಿಎಂಪಿ ಬೃಹತ್ ನಿರ್ಲಕ್ಷ್ಯ, ಧರೆಗುರುಳುತ್ತಿವೆ ಮರಗಳು. ಆಟೋ ಚಾಲಕನ ಕಾಲು ಮುರಿತ, ಪಾಲಿಕೆ ವಿರುದ್ಧ ಆಕ್ರೋಶ. ಎಲ್ಲೋಡಿ, ಸ್ಮಾರ್ಟ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರಿನಲ್ಲಾದ ದುರಂತ. ಮಳೆ ಕೊಂಚ ಬಿಡುವು ಕೊಟ್ಟಿದ್ರು ರಿಚ್ಮಂಡ್ ಸರ್ಕಲ್ ನಲ್ಲಿ ಏಕಾಏಕಿ ಮರ ಉರುಳಿದ್ದು ಆಟೋ ಸಂಪೂರ್ಣ ಜಖಂ ಆಗಿದೆ. ಮಳೆಗಾಲ ಶುರುವಾದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಇವತ್ತು ಕೂಡ ಒಂದು ಬೃಹತ್ ಆಕಾರದ ಮರ ಬಿದ್ದು ಇಬ್ಬರಿಗೆ ಇಂಜುರಿ ಆಗಿರುವಂತದ್ದು ರಿಚ್ಮಂಡ್ ಸರ್ಕಲ್ ಏನಿದೆ ಈ ಒಂದು ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಬೃಹತ್ ಆಕಾರದ ಮರ ಗಾಳಿಗೆ ಉರುಳಿ ಬಿದ್ದಿರೋ ಪರಿಣಾಮವಾಗಿ ಇಬ್ಬರು ಈಗಾಗಲೇ ಅದರಿಂದ ಇಂಜುರಿಯಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಮರ ಉರುಳಿದ್ರಿಂದ ಚಾಲಕ ದಿವಾಕರ್ ಕಾಲು ಮುರಿದಿದೆ. ಗಾಯಗೊಂಡಿರುವ ದಿವಾಕರ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದ್ದು ನರಳಾಡ್ತಿದ್ದಾರೆ. ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಬರ್ತಾ ಇದೆ ಸರ್. ನಾನು MG ರೋಡ್ ಕಡೆಯಿಂದ ಬರ್ತಾ ಇದ್ದೆ, ಮೇಲಿಂದ. ನಾರ್ಮಲ್ ಆಗಿ ಸ್ಪೀಡಾಗಿ ಏನು ಬರ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಬರ್ತಾ ಇದ್ದೆ. ಸೊ ಬಿಬಿಎಂಪಿ ಮರ ಹಂಗೆ ಮೇಲ್ ಬೀಳಬೇಕಾಗಿತ್ತು, ಗ್ಲಾಸ್ ಮೇಲೆ ಬಿದ್ದು ಫುಲ್ ಎಲ್ಲ ಕಾಲೆಲ್ಲ ಇಟ್ಟಾಯಿತು ಸರ್. ಕ್ವೀನ್ಸ್ ರಸ್ತೆಯಲ್ಲೂ ಉರುಳಿದ ಮರ, 2 ಕಾರುಗಳು ಜಖಂ. ಇಷ್ಟೇ ಅಲ್ಲದೆ ಕ್ವೀನ್ಸ್ ರಸ್ತೆಯಲ್ಲೂ ಕೂಡ ಬಿರುಗಾಳಿಗೆ ಬೃಹತ್ ಮರ ಧರೆಗುರುಳಿದೆ. 2 ಕಾರುಗಳು ಅಪ್ಪಚ್ಚಿಯಾಗಿವೆ. ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದೆ ಇದ್ದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಬಿಬಿಎಂಪಿ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯಕ್ಕೆ ನಾನು ಕ್ವೀನ್ಸ್ ರಸ್ತೆಯಲ್ಲಿದ್ದೀನಿ. ಸೊ ಈ ಒಂದು ಕ್ವೀನ್ ರಸ್ತೆಯಲ್ಲಿ ಈಗಾಗಲೇ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ. ಈ ಒಂದು ಬಿದ್ದಂತಹ ರಭಸಕ್ಕೆ ಈಗಾಗಲೇ 2 ಕಾರುಗಳು ಸಂಪೂರ್ಣವಾಗಿ ಜಖಂ ಆಗಿರ್ತಕ್ಕಂಥದ್ದು. ಲಕ್ಷಾಂತರ ವೆಹಿಕಲ್ಗಳು ಸಂಚಾರವನ್ನ ಮಾಡುತ್ತವೆ. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಯಸ್ಸಾದ ಮರಗಳು ಕೂಡ ಇದೆ. ಈ ಒಂದು ಮರಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಸೊ ಈ ಕಾರಣದಿಂದಾಗಿ ಇವತ್ತು ಗಾಳಿಯ ಪ್ರಮಾಣ ಹೆಚ್ಚಿನದಾಗಿ ಇದ್ದಿದ್ರಿಂದ ಬೃಹತ್ ಗಾತ್ರದ ಮರ ಈಗಾಗಲೇ ನೆಲಕ್ಕೆ ಉಳಿರ್ತಕ್ಕಂಥದ್ದು. ನೆನ್ನೆಯಷ್ಟೇ ವಿಕ್ಟೋರಿಯಾ ಲೇಔಟ್ ಬಳಿ ಗಾಳಿ ಮಳೆಗೆ ಮರ ಧರಾಶಾಹಿಯಾಗಿ ಕಾರು ಜಖಂ ಆಗಿತ್ತು. ಎಷ್ಟಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತಿಲ್ಲ. ಇನ್ನು ನಗರದಲ್ಲಿ 100 ಕಡೆ ಬೀಳುವ ಸ್ಥಿತಿಯಲ್ಲಿ ಮರಗಳಿವೆ. ಮಳೆಗಾಲಕ್ಕೂ ಮೊದಲೇ ಒಣಗಿದ ಮರಗಳನ್ನ ತೆರವು ಮಾಡಬೇಕು ಅಂತ ಖುದ್ದು ಸಿಎಂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ನಿದ್ದೆಯಿಂದ ಎದ್ದಿಲ್ಲ. ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಯಾವಾಗ ಏನಾಗುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡೋ ಹಾಗಾಗಿದೆ. ಶಿವರಾಜ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.